ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಬಂದಿದ್ದು ಅಂಜುನಾ ಬೀಚಿಗೆ. ಆ್ಯಕ್ಚುಲಿ ಇಲ್ಲಿ ನೀವೇನಾದ್ರು ಪಾರ್ಕಿಂಗ್ ಮಾಡ್ತೀರಾ ಅಂದರೆ ತುಂಬ ಕೇರ್ಫುಲ್ ಆಗಿರಿ. ನಾವು ಇಷ್ಟ ಬಂದ ಹತ್ರ ಪಾರ್ಕಿಂಗ್ ಮಾಡೋಕ್ಕೆ ಬಿಡಲ್ಲ. ಅಲ್ಲಿಂದನೇ ಒಂದು ಕಡೆ ಸ್ಟಾರ್ಟಿಂಗಿಂದನೇ ಬರ್ತಾ ಇರ್ತಾರೆ. ಅದರಲ್ಲಿ ಒಬ್ರು ಇದ್ದರು, ಅಲ್ಲಿ ಅವ್ರು ಕರೆದಿದ್ದ ಕಡೆ ಪಾರ್ಕಿಂಗ್ ಮಾಡಿಲ್ಲ ಅಂದಿದ್ದಕ್ಕೆ ನನಗೂ ಅರುಣ್ ಅವ್ರಿಗೂ ಅಬ್ಯೂಸಿವ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರು. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಅಂಜುನಾ ಬೀಚಿಗೆ ಬರ್ತೀರಾ ಅಂದರೆ ತುಂಬ ಕೇರ್ಫುಲ್ ಆಗಿರಿ. ನಾವು ಎಲ್ಲಿ ಪಾರ್ಕಿಂಗ್ ಮಾಡ್ತೀವಿ ಅನ್ನೋದು ಅವರೇ ಡಿಸೈಡ್ ಮಾಡ್ತಾರಂದರೆ ನೀವೇ ಯೋಚನೆ ಮಾಡಿ ಯಾವ ಲೆವೆಲಿಗೆ ಇಳ್ದಿದ್ದಾರೆ ಇಲ್ಲಿ ಅಂತೇಳಿ. ಲಾಸ್ಟ್ ದಿನ ಒಂದು ಇನ್ಸಿಡೆಂಟ್ ಆಗಿತ್ತು, ಬಟ್ ನಾವು ಏನೋ ಅಂದ್ಕೊಂಡು ಬಂದ್ವಿ. ಇದೇ ಲಾಸ್ಟ್ ಮಾತ್ರ ಗೋವಾಗೆ ನಾನು ಅರುಣ್ ಅವ್ರು ಮತ್ತೆ ಬರೋದೇ ಇಲ್ಲ. ವರ್ಸ್ಟ್ ಎಕ್ಸ್ಪೀರಿಯನ್ಸ್ ದಿಸ್ ಟೈಮ್ ನಮ್ಮಿಬ್ರಿಗೆ ಕೂಡ. ನನಗೂ ಅರುಣ್ ಅವ್ರಿಗೆ ಮಾತ್ರ ತುಂಬಾ ಬೇಜಾರಾಯಿತು. ಲಾಸ್ಟ್ 2 ಟೈಮ್ಸ್ ನಮ್ಗೆ ಈ ಥರ ಫೀಲ್ ಆಗಿರಲಿಲ್ಲ, ಬಟ್ ಇದೇ ಲಾಸ್ಟ್ ಮಾತ್ರ ಅಷ್ಟು ಬೇಜಾರಾಗೋಯ್ತು. ಅಲ್ಲಿ ಶಾಪ್ಸ್ ಅವರೇ ಹೇಳ್ತಾ ಇದ್ದಾರೆ 5% ಟೂರಿಸ್ಟ್ ಕೂಡ ಇಲ್ಲ ಈಗ, ಅಷ್ಟು ಕಮ್ಮಿ ಆಗಿಬಿಟ್ಟಿದ್ದಾರೆ. ಫಾರಿನರ್ಸೇ ಇಲ್ಲ, ನಮ್ಮ ಇಂಡಿಯನ್ಸಾಗೆ ಬಂದು ಇಲ್ಲಿ ಬೆಳೆಸ್ತಾ ಇದ್ದಾರೆ. ಯಾಕಂತ ನನಗೂ ಗೊತ್ತಿಲ್ಲ, ಮೇ ಬಿ ನನ್ನ ಥರನೇ ಇರ್ಬೋದು. ಬಟ್ ಇದೇ ಲಾಸ್ಟು, ನಾವಂತೂ ಮತ್ತು ಬರೋಲ್ಲ. ಅಂಜುನಾ ಬೀಚಿಂದ ಹೊರಟು ನಾವು ಬಂದಿದ್ದು ವೆಗೆಟರ್ ಬೀಚಿಗೆ. ಇಲ್ಲೂ ಕೂಡ ನೀವು ನೋಡ್ಬೋದು ಜನನೇ ಇಲ್ಲ. ಇಲ್ಲಿ ಸ್ವಲ್ಪ ಪಾರ್ಕಿಂಗ್ ಅವ್ರದ್ದು ಕಾಟ ಇಲ್ಲ, ಬಿಕಾಸ್ ಇಲ್ಲಿ ಪಾರ್ಕಿಂಗ್ ಅವ್ರು ಯಾರೂ ಇಲ್ಲವೇ ಇಲ್ಲ. ಅದೊಂದು ಸಮಾಧಾನಕ್ಕೋಸ್ಕರ ಒಂದು ಈವ್ನಿಂಗ್ವರೆಗೂ ಇಲ್ಲಿ ನಾನು ಅರುಣ್ ಅವರು ವಾಕಿಂಗ್ ಮಾಡಿಕೊಂಡು ನೀರಲ್ಲಿ ಆಟಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಪೀಸ್ಫುಲ್ಲಾಗಿ. ಅಲ್ಲಿಂದ ಬಾಗಾಗೆ ಬಂದು ತಿನ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಮನೆಗೆ ಹೊರಟ್ವಿ. ಇದು ನನ್ನ ಇವತ್ತಿನ ದಿನ ಆಗಿತ್ತು. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಒನ್ ಥಿಂಗ್, ಅಂಜುನಾ ಬೀಚಿಗೆ ಬಂದರೆ ಹುಷಾರಾಗಿರಿ. Thank you for watching. Keep supporting. Bye bye.